ಮಧ್ಯಾಹ್ನದ ಊಟದ ಸಮಯದಲ್ಲಿ ಈ ತರದ ಒಂದು ಸ್ಫೋಟ ಆಗಿದೆ ಅಂತ ರಾಮೇಶ್ವರಂ ಕೆಫೆಯ ಭದ್ರತಾ ಸಿಬ್ಬಂದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಫೆಯ ಅಡುಗೆ ಕೋಣೆ ಪಕ್ಕದಲ್ಲೇ ಸ್ಫೋಟ ಆಗಿದೆ. ಸ್ಫೋಟವಾಗ್ತಾ ಇದ್ದ ಹಾಗೆ ಗ್ರಾಹಕರು ಹೊರಗಡೆ ಓಡ್ ಬಂದ್ರು. ಆಮೇಲೆ ಅವರು ಕೆಲವು ವಿಚಾರವನ್ನ ಹೇಳಿದ್ದಾರೆ. ಅಂದ್ರೆ ಹೇಳಿ ಕೇಳಿ ರಾಮೇಶ್ವರಂ ಕೆಫೆ ಅಂದ್ರೆ ಯಾವಾಗ್ಲೂ ಬಹಳ ಜನ ಇರ್ತಾರೆ. ಈಗ ವೀಕೆಂಡ್ ಬೇರೆ ಆಗಿದ್ದಂತ ಕಾರಣಕ್ಕಾಗಿ ಬಹಳ ಇನ್ನೂ ಜನ ಹೆಚ್ಚಿಗೆನೇ ಇದ್ರು. ಯಾರು ಬ್ಯಾಗ್ ಇಟ್ರು ಅನ್ನೋದು ಗೊತ್ತಾಗ್ಲಿಲ್ಲ. ರಾಮೇಶ್ವರಂ ಕೆಫೆಯ ಭದ್ರತಾ ಸಿಬ್ಬಂದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ರು ಒಂದೊಂದು ಪೊಲೀಸ್ ಬಂದ್ರು ಸರ್. ಒಟ್ರು ಸೈಡ್ ಸೇರಿಸಿದ್ವು. ಒಟ್ರು ಕಸ್ಟಮರ್ ಹೊರಗಡೆ ಬಂದಿದ್ದು ಸರ್. ಆಮ್ಯಾಗ ಒಟ್ರು ಒಂದು ಪೊಲೀಸರು ಬಂದು ಚೆಕ್ ಮಾಡ್ತಾ ಇದ್ದೆ ಸರ್. ಆಯ್ತು ಸರ್. ಹಾಂ ಸರ್, ಇಲ್ಲೇ ಸರ್ ರಾಮೇಶ್ವರ ಕೆಫೆಯಿಂದ ಸರ್. ಅವ್ರ ಬ್ಯಾಗಿಗೆ ನೋಡಿದ್ವಿ ಸರ್. ನಾವು ಹೊರಗಡೆ ಇರೋದು ಸರ್. ಇವತ್ತು ಫುಲ್ ರಶ್ ಇರ್ತಿದೆ. ಶುಕ್ರವಾರ ಶನಿವಾರ ಭಾಳ ರಶ್ ಇರ್ತೈತೆ ಸರ್. ಇಲ್ಲಿ ಗಾಡಿ ತರಬೇಕು ಜಾಗ ಇರೋದು ಸರ್. ಕಿಚನ್ ಬಾಜುಕ್ ಸರ್. ಅದ ಹಾಂ ಸರ್, ಟಾಯ್ಲೆಟ್ ಇದೆ ಸರ್, ಅದ್ರ ಬಾಜುಕು ಇದೆ ಸರ್. ಅವೆಲ್ಲ ಒಂಥರ ಇದು ಬ್ರೇಕ್ ಬಿದ್ದಂಗೆ ಆಗಿದೆ ಸರ್. ಅಲ್ಲಿ ಗ್ಯಾಸ್ ಪೈಪ್ ಅಲ್ಲಿ ನೋಡಿಲ್ಲ ಸರ್. ನಾವು ಊಟಕ್ಕೆ ಹೋಗ್ಬೇಕಂತ ಹೊಂಟಿದ್ವಿ ಸರ್. ಗ್ಯಾಸ್ ಪೈಪ್ ಏನಾದ್ರು ಇಂಥ ನೋಡಿಲ್ಲ ಸರ್. ನಾವು ನೋಡಿಲ್ಲ ಸರ್. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀವಿ ಈಗ